ಶತ್ರುಘ್ನ ದೇವ ಏನು ಬಂದಿರುವುದು ಯಾಕಿರುವ ಹಾಗೆ ಸಂಪೂರ್ಣವಾಗಿ ಅರ್ಥವಾಯಿತು. ಏನು ಮಾಡೋಣ? ನಿಮ್ಮಲ್ಲಿ ಬಂದಿರುವಂತಹ ದುರಗವನ್ನು ಅರಿಯದೆ ಮದನಾಕ್ಷಿಯು ಕಟ್ಟಿದಳು. ದುರಕ್ಕೆ ಜ್ಞಾನವೇ ಹೀನೆಯಾದಂತಹ ತಾರಾವಳಿ ನಿಮ್ಮ ಜೊತೆಯಲ್ಲಿ ದುರಕ್ಕಾಗಿ ನಿಂತವಳು. ಏನು ಮಾಡೋಣ ಹೇಳಿ? ಶ್ರೀರಾಮನ ಬಗೆಗಾಗಿ ಯೋಚನೆ ಮಾಡಿರುವಂತಹ ಅವರು ದೇವರನ್ನು ತರಿಸಬೇಕೆನ್ನುವಂತಹ ಕಾರಣಕ್ಕಾಗಿ ಅಷ್ಟೆಲ್ಲ ಕಾರ್ಯವನ್ನು ಮಾಡಿದರು. ಮಕ್ಕಳು ತಪ್ಪನ್ನು ಮಾಡಿದಾಗ ಹಿರಿಯವರಾದಂತಹ ನಾವು ಅದನ್ನು ತಿದ್ದಬೇಕಂತೆ. ಕರುಣಾಮಯಿಗಳಿರುವ ಹಾಗೆ ನಾವು ಕೇಳಿದವರಾಗಿದ್ದೇವೆ. ಅಂತಹ ನೀವು ಕರುಣೆಯನ್ನು ತೋರಬೇಕು. ಮಕ್ಕಳೋಪಾದಿಯಲ್ಲಿ ನಮ್ಮನ್ನು ಹೊರೆಯಬೇಕಿರುವ ಹಾಗೆ ರಾಮನು ಶತ್ರುಘ್ನಾದಂತಹ ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀವಿ. ಅಡಿಗಡಿಗೆ ಅಶ್ವಮೇಧದ ಫಲ, ಆ ಫಲ ಸಿಗಬೇಕಿರುವಂತಹ ಕಾರಣಕ್ಕಾಗಿ ಪ್ರಭು ಶ್ರೀರಾಮಚಂದ್ರ ಪೂಜಿಸಿದ ದುರ್ಗದ ಬೆಂಗಾವಳಿಗಾಗಿ ಬಂದವನಾಗಿದ್ದೇನೆ. ಫಲ ಸಿಗ್ತಾ ಇತ್ತು. ಆದ್ರೆ ಏನು ಮಾಡುವುದು? ಕ್ಷಣಕಾಲದ ಮುಂಚಿತವಾಗಿ ನೀವೇ ಗೈರಂತಹ ಪ್ರಸಂಗ. ತುರಗವನ್ನು ಕಟ್ಟಿ ಹಾಕಿದ್ರಿ. ಸಮರಕ್ಕಾಗಿ ಎದುರಾಗಿ ಬರುವಂತಹ ತರುಣಿಯರಿಬ್ಬರು ಕೂಡ ಧರೆಗುರುಳಿ ಬಿದ್ದಿದ್ದಾರೆ. ರಾಮಾಶ್ವಮೇಧ ಆ ಸಂದರ್ಭ ಓಡೋಡಿಕೊಂಡು ಬಂದವಳು ಇವರಿಗೆ ಭಾಷೆ ಇಲ್ಲ. ಅವಳು ಮದರಾಶಿ ಕಟ್ಟಿದ್ದು, ಇವಳು ಯುದ್ಧಕ್ಕೆ ಬಂದಳು. ಹೌದಪ್ಪ, ಹೇಳಿದೆ ನಾನು ಹಿರಿಯವಳಾಗಿ. ಕೇಳಿಲ್ಲ ಅವಳು. ಹಿರಿಯವರು ಹೇಳುವಂತಹ ಮಾತು ಕಿರಿಯವರು ಕೇಳುವುದಿದ್ರೆ ಪ್ರಸಂಗ ಇಷ್ಟು ಮುಂದುವರಿತಿರ್ಲಿಲ್ಲ. ಈಗ ಪರಿಸ್ಥಿತಿ ಪರಿಸರವೇ ಹಾಗುಂಟು. ಆದ್ರೆ ಏನು ಮಾಡುದು ಹೇಳು? ಎರಗ್ತಾ ಇದೆಯಾ, ತಪ್ಪಾಯ್ತು ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಇದ್ದೀಯಾ? ತಿಳಿದು ಮಾಡಿದ್ರೆ ಅಪರಾಧ, ತಿಳಿಯದೇ ಮಾಡಿದ್ರೆ ಪ್ರಮಾದ ಎನ್ನುವ ಹಾಗೆ ಹಿರಿಯರು ಮಾತನ್ನು ಹೇಳಿದ್ದಾರೆ. ಕಾಲಿಗೆ ಎರಗಿದವರನ್ನು ಕ್ಷಮೆಯನ್ನು ಕೊಡಬೇಕಾಗಿ ಕ್ಷತ್ರಿಯ ಧರ್ಮವಂತೆ. ಅದಕ್ಕನುಗುಣವಾಗಿ ಶತ್ರುಘ್ನ ಈ ಸಂದರ್ಭ ನಿನ್ನನ್ನು ಕ್ಷಮಿಸಿದ್ದಾರೆ ಎನ್ನುವುದು ಅಷ್ಟೇ ಸತ್ಯವಾಗಿ ಹೋಗಿದೆ. ಆದ್ರೆ ಒಂದು ಎರಗಿದಂತಹ ನಿಮ್ಮನ್ನು ಅಲ್ಲಿಗೆ ಬಿಡುವ ನಾನು ಅಲ್ಲ. ಯಾಕೆ ಹೇಳು? ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಇಂಗಿತ ಉಂಟು ಎನ್ನುವ ಹಾಗೆ ಅರ್ಥವಿಸಿಕೊಂಡವ ಈ ಶತ್ರುಘ್ನಾಗಿದ್ದೇನೆ. ರಾಮನನ್ನು ಕಾಣಬೇಕೆನ್ನುವ ಹಾಗೆ ಅನುದಿನವೂ ಹಬ್ಬ ಇದ್ದೇ ನಮ್ಮ ಮನಸ್ಸು ಇರಲಿ. ಹಾಗಾಗಿ ಅಯೋಧ್ಯಪುರವನ್ನು ಸೇರುವಂತಹ ಅವಕಾಶವನ್ನು ಮಾಡಿ ಖಂಡಿತವಾಗಿ ಅವಕಾಶವನ್ನು ಒದಗಿಸಿಕೊಟ್ಟಿದ್ದೇನೆ. ಆದರೆ ಒಂದು ನನ್ನ ಮುದ್ರೆ ಉಂಗುರವನ್ನು ತೋರಿಸಿದ್ರಷ್ಟೇ ಅಯೋಧ್ಯೆಗೆ ನಿಮಗೆ ಪ್ರವೇಶ ಇರುವುದು. ನನಗೆ ಯಾಕೆ ಕೊಟ್ಟದ್ದು? ಯಾಕಂತ ಹೇಳಿದ್ರೆ ಅಯೋಧ್ಯೆಗೆ ಹೋದಂತಹ ಸಂದರ್ಭ ನಾನೇ ಕಳುಹಿಕೊಟ್ಟದ್ದು ಎಂಬುದಾಗಿ ಕುರುಹಬೇಕು ಬೇಡುವ, ಅದಕ್ಕಾಗಿ ಕೊಟ್ಟಿದ್ದೇನೆ. ಹೋಗಿ ಅಯೋಧ್ಯೆಯನ್ನು ಸೇರಿಕೊಳ್ಳಿ. ಶ್ರೀರಾಮನ ದರ್ಶನ ಎನ್ನುವುದು ನಿಮ್ಮ ಪಾಲಿಗಾಗಲಿ. ಸಂತೋಷವಾಯಿತು. ಸೇವೆಯಾಗಿ ನಾವು ಮುಂದೆ ಹೋಗುವುದು ಜ್ಯೋತಿರ್ಮೇನ ವೀರಮಣಿ ಇದ್ದಾನೆ, ಶಿವಭಕ್ತನಾಗಿದ್ದಾನೆ. ಹರಿಯ ಧರ್ಮೇನು ಅವನಿಗೆ ತೋರಿಸಿಕೊಡುವುದಕ್ಕಾಗಿ ಯೋಗಿನಿ ದತ್ತವಾದಂತಹ ಶರವನ್ನು ನಿಮಗೆ ಇಟ್ಟಿದ್ದೇನೆ. ನೀವು ಆ ಕಡೆಯಲ್ಲಿ ಸರಿ ಅಶ್ವಮೇಧ ಮುಂದುವರಿದು ಹೋಗುತ್ತೇವೆ. ಸೌಭಾಗ್ಯ ಮಾತ ಅಪ್ಪಿವದಗಾದ ಕೊರಪನ ಒಟ್ಟಿಗೆ ಎನ್ನಿದಿನಿಚಿನ ವೇದಪುರ ಕೈಗೂಡಾದ ಕಾತುವನ್ನು ರಕ್ಷಣೆ ಮಾಡುತ್ತದೆ ಬಣ್ಣದು ಪ್ರಮೋನ್ಮತ್ತ ನಿಂಚಿನ ಪಪ್ಪನಾಡದ ಅಪ್ಪಡ ಭಕ್ತಿ ಮತ್ತು